ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಸಮನ್ಸ್. ಪಬ್ಲಿಕ್ ಟಿವಿ ವರದಿಯನ್ನು ದೃಢಪಡಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಇಡಿ ಸಮನ್ಸ್ ಕೊಟ್ಟಿರೋದು ನಿಜ ಅಂತ ಡಿಕೆ ಸುರೇಶ್ ಹೇಳಿರುವಂಥದ್ದು. ಗುರುವಾರ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಕೂಡ ಡಿಕೆ ಸುರೇಶ್ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆ ಇದು. ಐಶ್ವರ್ಯ ಗೌಡ ಬಹುಕೋಟಿ ವಂಚನೆಯ ಕೇಸ್ನಲ್ಲಿ ಇಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ವಿನಯ್ ಕುಲಕರ್ಣಿಯ ಬಳಿಕ ಈಗ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಹೌದು, ನೋಟಿಸ್ ಬಂದಿದ್ದು ನಿಜ. ಆ ನೋಟಿಸ್ ನನ್ನ ಕೈ ತಲುಪಿದೆ. ನಾನು ವಿಚಾರಣೆಯನ್ನ ಎದುರಿಸ್ತೇನೆ ಅಂತ ಹೇಳಿ ಸ್ವತಃ ಡಿಕೆ ಸುರೇಶ್ ಅವರೇ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಐಶ್ವರ್ಯ ಗೌಡಳ ವಂಚನೆಯ ಕಹಾನಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈ ಹಿಂದೆ ಐಶ್ವರ್ಯ ಗೌಡ ನನಗೆ ಗೊತ್ತಿಲ್ಲ, ನನ್ನ ಹೆಸರುಗಳನ್ನ ಹೇಳ್ಕೊಂಡು ಆಕೆ ವಂಚನೆ ಮಾಡಿದಾಳೆ ಅಂತೇಳಿ ಸ್ವತಃ ಡಿಕೆ ಸುರೇಶ್ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಇದ್ಯಾವುದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಈಗ ನೋಟಿಸ್ ಬಂದಿರೋದನ್ನು ಅವರೇ ಒಪ್ಕೊಳ್ತಾ ಇದ್ದಾರೆ. ಏನಿದೆಯೋ ಹಕೀಕತ್ತು ಅಂತ ಹೇಳಿ. ಖಂಡಿತ ಪ್ರಮುಖವಾಗಿ ಐಶ್ವರ್ಯ ಗೌಡ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕಮಿಷನರ್ ಆಗಿನ ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ಒಂದು ಪ್ರತ್ಯೇಕವಾಗಿ ಒಂದು ಪತ್ರವನ್ನು ಬರೆದಿದ್ರು. ನೀವು ಯಾವ ತನಿಖೆಯನ್ನು ಮಾಡ್ತಾ ಇದ್ದೀರಿ, ಆ ತನಿಖೆಯಲ್ಲಿ ನನ್ನ ಹೆಸರನ್ನ ಆಕೆ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ದುರ್ಬಳಕೆಯನ್ನು ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಡಿಕೆ ಸುರೇಶ್ ಅವರು ನನ್ನ ಹೆಸರನ್ನ ಬಳಕೆ ಮಾಡ್ಕೊಳ್ತಾ ಇರೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ರು. ಪತ್ರವನ್ನು ಬರೆದ ಬಳಿಕ ಏನು 4 ಪ್ರಕರಣಗಳು ನಗರ ಪೊಲೀಸರು ಮಾಡ್ತಾ ಇದ್ರು. ನಗರ ಪೊಲೀಸರು ಮಾಡ್ತಾ ಇದ್ದಂತ 4 ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಹೆಸರುಗಳು ತಳಕ ಹಾಕೊಂಡಿರಲಿಲ್ಲ. ಆದರೆ ಇಡಿ ಅಧಿಕಾರಿಗಳು ಕಳೆದ 2 ತಿಂಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ಆಕೆಯನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಿರುವಂಥದ್ದು. ಜೊತೆಗೆ ವಿನಯ್ ಕುಲಕರ್ಣಿ ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿದ್ರು. ಅಲ್ಲಿ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಂಡಿದ್ರು. ಈಗ ಡಿಕೆ ಸುರೇಶ್ ಅವರ ಗೆ ಸಮನ್ಸ್ ಅನ್ನು ಕೊಟ್ಟಿರುವಂಥದ್ದು. ಡಿಕೆ ಸುರೇಶ್ಗೆ ಸಮನ್ಸ್ ಅನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರ ಆರ್ಥಿಕ ವ್ಯವಹಾರಗಳು ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಯಾವುದೇ ರೀತಿಯ ಆರ್ಥಿಕ ವ್ಯವಹಾರಗಳು ಇಲ್ಲ ಅಂತ ಅಂದ್ರೆ ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡೋದಿಲ್ಲ. ಆರ್ಥಿಕ ವ್ಯವಹಾರಗಳಿತ್ತು, ಯಾವ್ದಾದ್ರು ಒಂದು ಸಣ್ಣ ಟ್ರಾನ್ಸಾಕ್ಷನ್ ಆಗಿದ್ರು ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ಕೊಳ್ಳೋದಕ್ಕೆ ಮತ್ತು ಐಶ್ವರ್ಯ ಗೌಡಗೂ ಮತ್ತು ಡಿಕೆ ಸುರೇಶ್ಗೂ ಎಷ್ಟು ದಿನಗಳಿಂದ ಮತ್ತು ಎಷ್ಟು ವರ್ಷಗಳಿಂದ ಪರಿಚಯ ಇದೆ ಎಲ್ಲಾದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇದು 70 ಕೋಟಿ ಅವ್ಯವಹಾರ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರ ಪಾಲೇನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ವಿನಯ್ ಕುಲಕರ್ಣಿಯ ಬಳಿಕ ಇಡಿ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಗುರುವಾರ ವಿಚಾರಣೆಗೆ ಕರೆದಿದೆ. ನೋಡೋಣ ವಿಚಾರಣೆಯ ಬಳಿಕ ಈ ಐಶ್ವರ್ಯ ಗೌಡಳ ವಂಚನೆಯ ಕಹಾನಿ ಮತ್ಯಾವ ಸ್ವರೂಪವನ್ನು ಪಡೆಯುತ್ತೆ ಅಂತ ಹೇಳಿ.